ಏನಾಯ್ತು ರಮಾಚಾರಿ? ಏನು ಯೋಚನೆ ಮಾಡ್ತಿದ್ಯಾ? ಚಾರು ಮೇಡಮ್, ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡೋದು ಬೇರೆ, ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹರ್ಸೋದು ಬೇರೆ. ಆದರೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಜೊತೆಲಿ ನಿಂತ್ಕೊಂಡು ಅವ್ರ ಜೊತೆ ಹೋರಾಡೋದು ಬೇರೆ. ಈ ಮೂರು ಗುಣಗಳು ಇರೋರಿಗೆ ಸೋಲೆ ಇಲ್ಲ ಅನ್ನೋದಕ್ಕೆ ನಮ್ಮ ಝಾನ್ಸಿ ರಾಗುನೇ ಉದಾಹರಣೆ ಅಲ್ವಾ? ರಮಾಚಾರಿ, ಅವರಿಬ್ರು ನಮಗ್ ಒಳ್ಳೇದಾಗ್ಲಿ ಅಂತ ಬಯಸಿದ್ ಮಾತ್ರ ಅಲ್ಲ, ನಮ್ ಜೊತೆಲಿ ನಿಂತು ನನ್ ಸೀಮಂತ ಮಾಡಿ ನಮ್ಮ ಮನ್ಸಿಗೆ ಸಂತೋಷ ಆಗೋಗೂ ಮಾಡಿದ್ದಾರೆ. ಅದಕ್ಕೆ ನೋಡಿ, ಅವ್ರ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟ ಬಂದರೂ ಅದೆಲ್ಲ ಕರಗಿ ಇವತ್ತು ಒಳ್ಳೇದಾಗ್ತಾ ಇದೆ. ಮದ್ವೆ ಆಗಿದ್ ಗಂಡ ಹೆಂಡತಿ ಇಷ್ಟು ದಿನ ದೂರ ದೂರ ಇದ್ದವರು ಕೊನೆಗೂ ಒಂದಾಗ್ತಾ ಇದ್ದಾರೆ ಅನ್ನೋದೇ ಸಂತೋಷ ಅಲ್ವಾ ರಮಾಚಾರಿ? ಹೌದು ಮೇಡಮ್, ನಿಜ. ಎಲ್ಲ ಒಳ್ಳೆ ರೀತಿಲಾದ್ರೆ ಯಾರಿಗೆ ಗೊತ್ತು, ಮುಂದಿನ ವರ್ಷ ಇಷ್ಟೊತ್ತಿಗೆ ಝಾನ್ಸಿ ಸೀಮಂತಕ್ಕೆ ನಾವಿಬ್ರು ಮುಂದೆ ನಿಂತು ಶಾಸ್ತ್ರ ಮಾಡಂಗಾದ್ರೂ ಆಗ್ಬೋದು. ಅದ್ರಲ್ಲಿ ಸಂದೇಹ ಏನ್ ಮೇಡಮ್? ಆಗುತ್ತೆ. ಆದ್ರೆ ಏನ್ ರಮಾಚಾರಿ? ಆದ್ರೆ ಮುಂದಿನ ವರ್ಷ ಸೀಮಂತಕ್ಕೆ ನಮ್ಮಿಬ್ರು ಜೊತೆ ಇನ್ನೊಬ್ರು ಬರ್ತಾರೆ. ಯಾರದು? ಇನ್ಯಾರು? ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗು, ನಮ್ಮ ಜೂನಿಯರ್. ಅಯ್ಯೋ, ಇವನ್ ಬಿಟ್ಟವ್ರೆ ಸುಮ್ಮನೆ ಬಿಡ್ತಾನ ನಮ್ನ? ಮೊದ್ಲೇ ದೊಡ್ಡ ಫೈಟರ್ ಇವನು. ರಾಮಾಚಾರಿ, ನಾನು ಝಾನ್ಸಿ ಕಾಲ್ ಮಾಡಿ ಮಾತಾಡ್ಬೇಕು ಅನಿಸ್ತಾ ಇದೆ, ನಾನು ಕಾಲ್ ಮಾಡಿ ಬರ್ತೀನಿ. ಅವರಿಬ್ರು ಅವ್ರದೇ ಆದ ಲೋಕದಲ್ಲಿ ಎಲ್ಲೋ ತೇಲಾಡ್ತಿರ್ತಾರೆ. ನೀವ್ ಈಗ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕಾ? ಅದಲ್ಲ ರಾಮಾಚಾರಿ. ಅದು ಇಲ್ಲ, ಇದು ಇಲ್ಲ. ಇವತ್ತೊಂದ್ ದಿವಸ ಅವ್ರಿಗೆ ಆರಾಮಾಗಿರಕ್ ಬಿಟ್ಬಿಡಿ. ನಾಳೆ ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಗಂಟೆ ಮಾತಾಡಿ, ಸರಿನಾ? ಕಟುಕನ್ಗೂ ಒಂದ್ ಮನ್ಸು ಅನ್ನೋದಿರುತ್ತೆ, ಆ ಮನ್ಸಲ್ಲಿ ಕರುಣೆ ಅನ್ನೋದು ತುಂಬಿರುತ್ತೆ. ಆದ್ರೆ ನಿನ್ನಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ನಿನಗ್ ಮನುಷ್ಯತ್ವ ಇದೆ ಅಂತ ತಿಳ್ಕೊಂಡಿದ್ನಲ್ಲೋ, ಅದ್ ಏನಾಯ್ತು? ಈ ಸ್ವಾರ್ಥದ ಪ್ರಪಂಚ ನಿನ್ನ ಬದಲಾಯಿಸ್ಬಿಡ್ತಾ ಅಣ್ಣ? ನಿನಗೋಸ್ಕರ ಅದಕ್ಕೆ ಇಲ್ಲಿವರೆಗೂ ಬಂದು ಎಷ್ಟೆಲ್ಲ ಹೋರಾಟ ಮಾಡಿದ್ರಣ್ಣ. ಅಂತವ್ರಿಗೆ ನೋವನ್ನ ಉಡುಗೊರೆ ಹಾಕೊಳೋದಕ್ಕೆ ಹೇಗಣ್ಣ ಮನಸ್ಸು ಬಂತು? ಪಲ್ಲವಿ ಅಕ್ಕ ಮಾತ್ರ ಹೆಣ್ಣ? ಅವಳ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕಾ? ಸಾಯ್ತೀನಿ ಅಂತ ವಿಷ ತೋರ್ಸಿದಕ್ಕೆ ಭಯ ಆಯ್ತಾ ಅಣ್ಣ? ಜನ್ಮ ಕೊಟ್ಟಿದ್ದಮ್ಮ, ಜೊತೆಲಿ ಹುಟ್ಟಿದ ಅಕ್ಕನ ಬಗ್ಗೆ ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅವ್ರು ಸಾಯೋರಲ್ಲ, ಇನ್ನೊಬ್ರು ಸಮಾಧಿ ಮೇಲೆ ಸಂತೋಷ ಪಡೋರು. ಆದ್ರೆ ಝಾನ್ಸಿ ಅದಕ್ಕೆ ನಿನ್ನ ಸಂತೋಷಕ್ಕೋಸ್ಕರ ಇಷ್ಟು ದಿನ ಸಂಕಟ ಪಟ್ಟವ್ರು. ಹೇಗಿದ್ದ ಝಾನ್ಸಿ ಅತ್ಗೆ ನಿನಗೋಸ್ಕರ ಇಲ್ಲಿ ಹೇಗ್ ಬಂದ್ರು ಅನ್ನೋದು ನಿನಗ್ ಗೊತ್ತಿದೆ ತಾನೆ? ಕಲ್ಲು ಹೃದಯಗಳ ಮಧ್ಯೆ ಇದ್ದು ನಿನ್ ಮನ್ಸು ಕಲ್ಲಾಗೋಗಿದ್ಯಾ? ಈ ಕಲ್ಲನ್ನ ನಮ್ ಮನೆಯವರು ಚಪ್ಪಡಿ ಕಲ್ ಮಾಡ್ಕೊಂಡು ನಡೆಯೋದಕ್ಕೆ ಉಪಯೋಗಿಸ್ತಾ ಇದ್ರು. ಆದ್ರೆ ಝಾನ್ಸಿ ಅತ್ಗೆ ಆ ಕಲ್ಲಿಗೊಂದ್ ಜೀವ ಕೊಟ್ಟು ಅದಕ್ ಬೆಲೆ ಬರೋ ರೀತಿ ಮಾಡಿದ್ರು. ಆಮೇಲೆ ಅಣ್ಣ, ಈ ಮನೆಯವರು ನಿನಗೆ ಅಭಿಷೇಕ ಮಾಡಿದ್ದು, ಪ್ರೀತಿ ತೋರಿಸಿದ್ದು ಒಂದೇ ಒಂದ್ಸಲ ಅದಕ್ಕೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು ಅಣ್ಣ. ಅವ್ರ ತಾತನ ಬಗ್ಗೆನೂ ಯೋಚನೆ ಮಾಡು ಅಣ್ಣ. ನೀನ್ ಅದಕ್ಕೆನ ಮನೆ ಬಿಟ್ಟು ಓಡ್ಸಿಲ್ಲ ಅಂದಿದ್ರೆ ನಮ್ಮ ಅಕ್ಕ ಆಗ್ಲಿ ಅಮ್ಮ ಆಗ್ಲಿ ವಿಷ ಕುಡಿತಾ ಇದ್ರೋ ಇಲ್ವಾ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಈ ಮನೆಯಿಂದ ನಿನ್ ಜೀವನದಿಂದ ಅದಕ್ಕೆನ ಓಡ್ಸಿದ್ಯಾ ಅನ್ನೋದು ಅವ್ರ ತಾತ ಸಂಪತ್ ಕುಮಾರ್ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ನಿಜವಾಗ್ಲೂ ಜೀವನದಾಗ ಇರಲ್ಲ ಅಣ್ಣ. ಪ್ರಣವ್, ಈ ರೀತಿ ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕನಸುಗಳನ್ನ ತುಂಬಿಕೊಂಡು ಮನಸ್ಸಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ಏನೋ ಆಗ್ಬಿಡುತ್ತೆ ಅನ್ನೋ ಭರವಸೆ ಇಟ್ಕೊಂಡು ಕಾಯೋದ್ರಿಂದ ಏನಾಗತ್ತೆ ಗೊತ್ತಾ? ಏನಾಗುತ್ತೆ ಡ್ಯಾಡ್? ಟೈಮ್ ಪಾಸ್ ಆಗುತ್ತೆ. ಅದನ್ನ ಬಿಟ್ರೆ ಬೇರೆ ಯಾವ ಉಪಯೋಗನೂ ಆಗಲ್ಲ. ತಿಳ್ಕೊಳ್ಳೋರಿಗೆ ಒಂದು ಒಳ್ಳೆ ಮಾತಿದೆ, ಕಾಯೋನ್ ಕೈಗೆ ಅದೃಷ್ಟ ಬರಲ್ಲ. ಅವನ ಅಮೂಲ್ಯವಾದ ಸಮಯ ವ್ಯರ್ಥವಾಗಿ ಹೋಗುತ್ತೆ ಅಂತ. ನಾಗಾರ್ಜುನ್, ನಿನ್ ಎಲ್ಲಾ ಪ್ರಶ್ನೆಗೂ ನೀನ್ ಮಾಡ್ತಾ ಇರೋ ಈ ಕಿಂಡಲ್ಗೂ ಎಲ್ಲದಕ್ಕೂ ಆದಷ್ಟು ಬೇಗ ನಿನಗೆ ಉತ್ತರ ಸಿಗುತ್ತೆ. ತುಳಸಿ, ಇದೇ ಮಾತನ್ನ 26 ವರ್ಷಗಳಿಂದ ನೀನು ಹೇಳ್ತಾ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಆದ್ರೆ ಇವತ್ತು ನೀನ್ ಅದನ್ನ ನೋಡ್ತೀಯ,
ತುಳಸಿ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತ ನೀನೇ ಹೊಗಳ್ತೀಯ. ಮಾಮ್, ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಲ್ಲ, ಹಾಗಾದ್ರೆ 100% ಇವತ್ತು ಝಾನ್ಸಿ ಬರ್ತಾಳ? ಖಂಡಿತ ಬರ್ತಾಳೆ ಪ್ರಣವ್. ಯಾಕೆ ಅಂದ್ರೆ ಗಂಟು ಮೂಟೆ ಸಮೇತ ಅವಳನ್ನ ಮನೆಯಿಂದ ಓಡಿಸಿದ್ದಾರೆ. ತುಳಸಿ, ಈ ಝಾನ್ಸಿ ಒಂಥರ ರಬ್ಬರ್ ಬಾಲ್ ಇದ್ದ ಹಾಗೆ. ಅವಳನ್ನ ಯಾರು ದುಡಿದ್ರು ಅಷ್ಟೇ ವೇಗವಾಗಿ ಅದೇ ಜಾಗಕ್ಕೆ ಮತ್ತೆ ವಾಪಸ್ ಬರ್ತಾಳೆ. ಆದ್ರೆ ಇವಾಗ ಅನಿತಾ ಮತ್ತೆ ರಾಘವೇಂದ್ರ ಮನೆಯವರೆಲ್ಲ ಕೊಚ್ಚೆ ಮಣ್ಣು ಗಲೀಜಿದ ಹಾಗೆ ಫಾಸ್ಟ್ ಆಗಿ ಹೋಗಿ ನಮ್ ಝಾನ್ಸಿ ಅದ್ರೊಳಗಡೆ ಬಿದ್ದು ಹೋಗಿದ್ದಾಳೆ. ಮೇಲ್ಗಡೆ ಬರಕಾಗ್ದೆ ಅಲ್ಲೇ ಮುಚ್ಚೋಗಿದ್ದಾಳೆ. ಅವಳನ್ನ ಮುಚ್ಚಾಕ್ತೀನಿ ಅಂತ ನಿಂತವ್ರನ್ನೆಲ್ಲ ನಿಂತೆ. ಝಾನ್ಸಿ ಈ ಲೆವೆಲ್ ಬಂದಿದ್ದಾಳೆ ಅನ್ನೋದು ನಿನಗೂ ಗೊತ್ತೇ ಇದೆ ಅಲ್ವಾ? ಆದ್ರೂ ಅದನ್ನ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಏನಾಗಿದೆ ಅಂತ ನೀನ್ ಅರ್ಥ ಮಾಡ್ಕೊಳ್ದೆ ಸುಮ್ನೆ ನನ್ ತಲೆ ಯಾಕೆ ತಿಂತಿದ್ಯಾ ನಾಗಾರ್ಜುನ್? ನೋಡು, ಇವತ್ತು ಅವಳ ಪಾಲಿಗೆ ಫಸ್ಟ್ ನೈಟ್ ಅಲ್ಲ, ಇದು ಅವಳ ಲಾಸ್ಟ್ ನೈಟ್. ಯಾಕೆ ಅಂದ್ರೆ ಅವರೆಲ್ಲ ಅವಳನ್ನ ಓಡ್ಸಾಗಿದೆ. ಮಾಮ್, ಡ್ಯಾಡ್ ಏನು ಅಂತ ನಿಂಗೆ ಗೊತ್ತು ತಾನೆ, ಮತ್ತೆ ಯಾಕೆ ಅವ್ರ ಜೊತೆ ವಾದ ಮಾಡ್ತಾ ಇದೀಯಾ? ಎಸ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಪ್ರಣವ್. ನನಗ್ ಬುದ್ಧಿ ಇಲ್ಲ ನೋಡು, ಅದಕ್ಕೆ. ನಿಮ್ಮ ಅಪ್ಪನಿಗೆ ನನ್ ಗೆಲುವು ಅಂದ್ರೆ ಆಗಲ್ಲ, ಯಾವಾಗ್ಲೂ ನಾನ್ ಸೋಲ್ಬೇಕು, ಅದನ್ನ ನೋಡಿ ಅವನು ಸಂತೋಷ ಪಡ್ಬೇಕು, ಅಷ್ಟೇ ಅವನಿಗೆ ಬೇಕಾಗಿರೋದು. ಆದ್ರೆ ಇವತ್ತು ನಾನ್ ಗೆಲ್ತೀನಿ. ಝಾನ್ಸಿ ಲಗೇಜ್ ಸಮೇತ ಮತ್ತೆ ವಾಪಸ್ ಬರ್ತಾಳೆ. ನೋಡ್ತಾ ಇರಿ, ಇವಾಗ ಕಾಲಿಂಗ್ ಬೆಲ್ ಆಗುತ್ತೆ. ಯಾರದು? ಬಂದೆ. ಯಾರದು? ಅಮ್ಮ, ಇದು ಯಾಕೆ ಟೆನ್ಷನ್ ಆಗ್ತೀಯಾ? ನಾನು ನೋಡ್ತೀನಿ. ಯಾರೋ ಬೆಲ್ ಮಾಡ್ತಾ ಇದಾರಲ್ಲ. ಯಾಕು ಮುರಾರಿ, ಯಾಕಿಷ್ಟು ಗಾಬರಿ ಆಗಿದ್ಯಾ? ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ತರುಣ್ ಫೋನ್ ಮಾಡಿದ್ದ. ಯಾವ ತರುಣ್? ಏನಪ್ಪಾ, ರಾಘು ಫ್ರೆಂಡ್ ತರುಣ್. ಸರಿ, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಅಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಕಣ. ಏನ್ ಸಮಸ್ಯೆ? ಏನ್ ಮಾತಾಡ್ತಾ ಇದೀಯಾ? ಪಾಪ ಝಾನ್ಸಿ ಅವ್ರನ್ನ ರಾಘು ಮನೆಯವರೆಲ್ಲ ಸೇರ್ಕೊಂಡು ಮನೆಯಿಂದ ಆಚೆ ಓಡಿಸ್ಬಿಟ್ರಂತೆ. ಮುರಾರಿ, ನೀನ್ ಏನ್ ಹೇಳ್ತಿದ್ಯಾ? ಹೌದು ಅತ್ಗೆ, ಅಲ್ಲ, ಅವ್ರಿಬ್ರದು ಇವತ್ತು ಫಸ್ಟ್ ನೈಟ್ ಅಂತ ಏರ್ಪಾಡ್ ಮಾಡ್ಕೊಂಡಿದ್ರಂತೆ. ಆದ್ರೆ ರಾಘು ಮನೆಯವರು ಝಾನ್ಸಿಗೂ ಮತ್ತು ರಾಘುಗೂ ಏನೇನೋ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಬ್ಲ್ಯಾಕ್ ಮೇಲ? ಹೌದು ಕಣ. ಪಲ್ಲವಿ ಜೀವನ ಸರಿಯಾಗ್ಬೇಕು ಅಂದ್ರೆ ನೀವಿಬ್ರು ಬೇರೆ ಬೇರೆ ಆಗ್ಲೇಬೇಕು, ಇಲ್ಲಾಂದ್ರೆ ನಾವು ಮನೆಯವರು ವಿಷ ಕುಡ್ದು ಸತ್ತೋಗ್ತೀನಿ ಅಂತ ಎದುರಿಸಿದ್ರಂತೆ. ಮುರಾರಿ, ಹಾಗಾದ್ರೆ ಝಾನ್ಸಿ ಪಾಪ ಝಾನ್ಸಿನ ಮನೆಯಿಂದ ಓಡಿಸ್ಬಿಟ್ರಂತೆ ಅದ್ಗೆ. ಅಯ್ಯೋ, ಇನ್ನೇನ್ ದಡ ಸೇರ್ಬೇಕು ಅನ್ನೋ ಹೊತ್ತಿಗೆ ದೋಣಿನೇ ಮುಳುಗೋದಂಗಾಯ್ತಲ್ಲಪ್ಪ. ಹೌದು ಅದ್ಗೆ. ಏನ್ ಮಾಡೋದೀಗ? ಒಳ್ಳೆಯವ್ರನ್ನ ದೇವ್ರು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾರೋ ಏನೋ. ಚಾರು, ಮೊದ್ಲು ಝಾನ್ಸಿ ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸಮ್ಮ. ಮಾಡ್ಬೋದು ಅತ್ತೆಮ್ಮ, ಆದ್ರೆ ಅವಳ ಮನಸ್ಥಿತಿ ಹೇಗಿದ್ಯೋ ಏನೋ. ನಾನು ಫೋನ್ ಮಾಡಿ ಅವಳ ಮನ್ಸಿಗೆ ಇನ್ನೂ ನೋವಾದ್ರೆ. ನೀವ್ ಹೇಳೋದು ಸರಿನೇ ಚಾರು ಮೇಡಮ್. ಅದಕ್ಕೆ ಅಂತ ಈಗ ಸುಮ್ಮನೆ ಇರಕ್ಕಾಗುತ್ತೇನೋ ರಾಮಚಾರಿ? ಇಲ್ಲ ಮುರಾರಿ, ಇದಕ್ಕೇನಾದ್ರು ಮಾಡ್ಲೇಬೇಕು. ನೀವು ಯೋಚನೆ ಮಾಡ್ತೀನಿ. ನಿನ್ನ ತಾಳ್ಮೆ ನಂಬಿಕೆನ ಮೆಚ್ಚಲೇಬೇಕು ತುಳಸಿ. ನಿಜವಾಗ್ಲೂ ಯು ಆರ್ ಗ್ರೇಟ್. ಒಳ್ಳೇದಾಗ್ಬೇಕು ಅಂದ್ರೆ ಕಾಯ್ಲೇಬೇಕು ನಾಗಾರ್ಜುನ್. ಇನ್ ಸ್ವಲ್ಪ ಹೊತ್ತಲ್ಲಿ ನೋಡ್ಕೊ, ಟಿಂಗ್ ಟಾಂಗ್ ಅಂತ ಡೋರ್ ಬೆಲ್ ಆಗುತ್ತೆ. ನಾನ್ ಹೋಗಿ ಡೋರ್ ಓಪನ್ ಮಾಡಿದಾಗ ಝಾನ್ಸಿ ಲಗೇಜ್ ಸಮೇತ ನಿಂತಿರ್ತಾಳೆ. ಆಮೇಲೆ ಏನಿದ್ರು ಮನೆ ಪೂರ್ತಿ ಸ್ಮಶಾನ ಮೌನ.
ಪ್ರಣವ್, ಅರ್ಥ ಇಲ್ಲದ ನಿರೀಕ್ಷೆ ಉಸಿರು ಕಟ್ಸುತ್ತೆ ಹೊರತು ಹೆಸರು ತಂದು ಕೊಡಲ್ಲ, ನೆನಪಿರ್ಲಿ. ಬೆಲ್ ಆಯ್ತು ಅಂದ್ರೆ ಗುಡ್ ನ್ಯೂಸ್ ಬಂತು ಅಂತ ಅರ್ಥ. ಪರವಾಗಿಲ್ಲ ಬಿಡಿ ಮೇಡಮ್, ನಿಮ್ಗೆ ಯಾಕೆ ತೊಂದ್ರೆ, ನಾನೇ ತೆಗಿತೀನಿ. ಸೋಕೆ ರಾಯ್, ನಾನೇ ತೆಗಿತೀನಿ. ಹಾ, 7 ಕಾಯಿ ತೆಗೆದು ಇದಕ್ಕೆ ತಾನೆ ಅಂದ್ಮೇಲೆ ರಾಯ್ಗೆ ಡೋರ್ ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ತಾಳ? ನೋವೇ. ಚಾನ್ಸಿ, ಇವಾಗ ಬಂದ್ಯಾ? ನೀನು ರಾಘು ಇಬ್ರು ಬಂದ್ರಾ? ಓ, ಅವ್ರ ಮನೇಲಿ ರೂಮ್ ಚಿಕ್ಕದು ಅಂತ ಶಾಸ್ತ್ರಕ್ಕೆ ಇಲ್ಲಿ ಕಳ್ಸ್ಕೊಟ್ರಾ? ಅಯ್ಯೋ, ನಿನ್ನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ರಾಘು ಎಲ್ಲಿ ಕ್ಯಾಬಿಗೆ ಪೇ ಮಾಡ್ತಾ ಇದ್ದಾನಾ? ಯಾರಮ್ಮ ತುಳಸಿ ಇಷ್ಟೊತ್ತಲ್ಲಿ? ಅಪ್ಪ, ನಮ್ ಝಾನ್ಸಿ ಬಂದಿದ್ದಾಳಪ್ಪ. ಝಾನ್ಸಿನಾ? ಝಾನ್ಸಿ? ಅಲ್ಲಮ್ಮ ಝಾನ್ಸಿ, ನೀನ್ ಬೆಳಿಗ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಸಾಯಂಕಾಲ ವಾಪಸ್ ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲ ಮನೆಯಿಂದ ಹೊರಡುವಾಗ ಒಂದ್ ಫೋನ್ ಮಾಡಿದ್ರೆ ಸಾಕಿತ್ತು, ನಾನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಡ್ತಾ ಇದ್ದೆ. ಎಂತ ಕೆಲಸ ಮಾಡ್ಬಿಟ್ಟೆ ಝಾನ್ಸಿ. ಝಾನ್ಸಿ, ಇದೇನಮ್ಮ ಒಂಟಿಯಾಗಿ ಇಷ್ಟೊತ್ತಲ್ಲಿ? ಅಪ್ಪ, ಅವಳು ಒಬ್ಳೆ ಎಲ್ ಬಂದಿದ್ದಾಳೆ, ಜೊತೆಲ್ ರಾಘುನು ಕರ್ಕೊಂಡ್ ಬಂದಿದ್ದಾಳೆ. ಅದು ಶಾಸ್ತ್ರ ಅಲ್ಲ, ತವ್ರ ಮನೇಲಿ ಮಾಡ್ಬೇಕಲ್ವಾ, ಅದಕ್ಕೆ ಅವ್ರ ಮನೆಯವ್ರು ಕಳ್ಸಿದಾರೆ ಅನ್ಸುತ್ತೆ. ಅಪ್ಪ, ನೀವೇನು ವರಿ ಮಾಡ್ಕೊಂಡ್ಬಿಡಿ, ನಾನೇ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಮಲ್ಲಿ, ತಬಲಾ, ನೀವೆಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳಿ. ರಾಯ್, ನೀನ್ ಅದ್ ಏನ್ ಮಾಡ್ತೀವಿ ನನಗ್ ಗೊತ್ತಿಲ್ಲ. ಯಾವ ಶಾಪ್ ಓಪನ್ ಇರುತ್ತೋ ಅಲ್ಲಿಗೆ ಹೋಗಿ ಹೂವು, ಹಣ್ಣು, ಆಮೇಲೆ ಈ ಸಂಪ್ರದಾಯಕ್ಕೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬಂದ್ಬಿಡು. ಹೋಗು ಹೋಗು, ಬೇಗ ಹೋಗು. ನಗಾರ್ಜುನ್, ನೀನು ಹೋಗು ರಾವ್ ಜೊತೆ, ಹೊರಡಿ. ತುಳಸಿ, ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಝಾನ್ಸಿ, ಮೊಮ್ಮಗಳೇ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಝಾನ್ಸಿ ಪುಟ್ಟಿ, ಯಾಕೆ ಮಾಡ್ತಾ ಇದ್ಯಾ? ರಾಘು ನನ್ನ ಹೋಗು ಅಂದ್ಬಿಟ್ಟ. ರಾಘು ಹೋಗು ಅಂತ ಹೇಳದ್ನ? ಯಾಕಮ್ಮ, ಅಂತದೇನಾಯ್ತು? ಕುಟುಂಬಕ್ಕೋಸ್ಕರ ತಾತ. ಅವನಿಗೆ ತಾಳಿ ಪ್ರೀತಿ ಮಾಡಿದ ಹೆಂಡತಿಗಿಂತ ಕುಟುಂಬನೇ ಹೆಚ್ಚಾಗೋಯ್ತು. ಕಟ್ಟಿರೋ ತಾಳಿಗಿಂತ ಕೊಟ್ಟಿರೋ ಮಾತೆ ಹೆಚ್ಚಾಗೋಯ್ತು. ಅವನ್ ಜೀವನಕ್ಕಿಂತ ತಂಗಿ ಕನಸೇ ದೊಡ್ಡದಾಗೋಯ್ತು ತಾತ. ತಾನುರ್ದು ಅವರಿಗೆಲ್ಲ ಬೆಳಕಾದ ತಾತ. ಏನಮ್ಮ ಹೇಳ್ತಿದ್ಯಾ ಝಾನ್ಸಿ? ಹೌದು, ರಾಘುಗೆ ನನ್ ಬೇಡವಾಗೋದೆ. ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ ಗೊತ್ತಾ ತಾತ, ಎಷ್ಟೆಲ್ಲ ಹೋರಾಡ್ದೆ ಗೊತ್ತಾ. ಅವನಿಗೋಸ್ಕರ ತಾಳ್ಮೆನ ರೂಢಿಸ್ಕೊಂಡೆ, ಸಾಧನ ಕಲ್ಸ್ಕೊಂಡೆ.
ಮನೆ ಹೇಗ್ ನಡ್ಸೋದು, ಸಂಸಾರ ಹೇಗ್ ನಿಭಾಯಿಸೋದು, ಉಳಿತಾಯ ಹೇಗ್ ಮಾಡೋದು, ಎಲ್ಲ ಎಲ್ಲ ಕಲ್ತ್ಕೊಂಡೆ ತಾತ. ರಾಘು ಸ್ನೇಹಿತೆಯಾಗಿ ಮನೆಯವ್ರ ಅಚ್ಚುಮೆಚ್ಚಿನ ಸೊಸೆಯಾಗಿ ಬದುಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ ಗೊತ್ತಾ ತಾತ. ಮನ್ಸಲ್ಲಿದ್ದ ನನ್ನನ್ನ ಆ ಅನಿತಾ ಪಲ್ಲವಿ ಡಿವೋರ್ಸ್ ನೋಟಿಸ್ ಕಳ್ಸಿದ್ಲು ಅನ್ನೋ ಕಾರಣಕ್ಕೆ ನನ್ ಜೀವನದಿಂದ ಹೊರಟೋಗಿ ಅಂತ ತಾತ. ಹೊರಟೋಗು ಅಂದ ತಕ್ಷಣ ನೀನ್ ಯಾಕಮ್ಮ ಮನೆಗೆ ವಾಪಸ್ ಬಂದೆ? ಆತರ ಬಿಟ್ಟು ಹೋಗೋದಿಕ್ಕೆ ಇದು 3 ದಿನದ ನಂಟಲ್ಲ, ಬ್ರಹ್ಮ ಹಾಕಿರೋ ಗಂಟು. ನಾನಂತೂ ಸುಮ್ನೆ ಇರಲ್ಲ, ಇವಾಗ್ಲೇ ಹೋಗ್ತೀನಿ, ನಿನಗೆ ನ್ಯಾಯ ಕೊಡಿಸ್ತೀನಿ. ಅದ್ರಿಂದ ಯಾವ ಪ್ರಯೋಜನ ಇಲ್ಲ ಅತ್ತೆ. ನನ್ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ನನ್ ತಾಳ್ಮೆಗೆ ಪ್ರೀತಿ ಸಿಕ್ಕಿಲ್ಲ ಅಂದ್ಮೇಲೆ ನಿಮ್ ಮಾತ್ ಕೇಳ್ತಾರ? ಯಾವುದೇ ಕಾರಣಕ್ಕೂ ಕೇಳಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ. ತಾತ, ರಾಘುನ ನನ್ ಪ್ರಪಂಚ ಅನ್ಕೊಂಡಿದ್ದೆ, ಆದ್ರೆ ಅವನಿಗೆ ಅವ್ರ ಕುಟುಂಬನೇ ಪ್ರಪಂಚ ಆಗೋಯ್ತು. ಅವನಿಗೆ ಅವ್ರ ಪ್ರೀತಿನೇ ಮುಖ್ಯ ಆಗೋಯ್ತು. ಅವನಿಗೆ ನನ್ ಬೇಡವಾದೆ ತಾತ, ನಾನ್ ಬೇಡವಾಗ್ಬಿಟ್ಟೆ. ಅದಕ್ಕೆ ನನ್ನ ಹೋಗಿ ಅನ್ಬಿಟ್ಟ ತಾತ. ನನ್ನ ಹೊರಟೋಗಿ ಅಂತ ಹೇಳ್ಬಿಟ್ಟ ತಾತ, ಹೊರಟೋಗಿ ಅಂತ ಹೇಳ್ಬಿಟ್ಟ. ರಾಘವನ್ ಬಿಟ್ಟು ನಾನು ಹೇಗ್ ಬದುಕ್ಲಿ? ಅವನಿಲ್ದೆ ನನ್ ಮುಂದೆ ಏನ್ ಮಾಡ್ಲಿ ತಾತ? ಹುಷಾರ್ತಾ ಇಲ್ಲ. ಅಂತ ಗೊತ್ತಿದ್ರು ನಾನ್ ದುಡುಕ್ಬಿಟ್ಟೆ. ನಿನ್ನ ಮನೆ ಬಿಟ್ಟು ಕಳ್ಸಿದ್ದಲ್ಲ ಅವರು ಪಾಪಿ. ಹೌದು, ತಾತನ್ನ ರಾಘುನೇ ಕೊಲೆ ಮಾಡಿದ್ದು. ಇಷ್ಟಕ್ಕೆಲ್ಲ ಕಾರಣ ಅವನೇನೆ. ಜೆಂಟಲ್ಮೆನ್ ಅಂತ ಹೃದಯದಲ್ಲಿ ಇಟ್ಕೊಂಡಿದ್ರಲ್ಲೋ, ಆ ಹೃದಯಕ್ಕೆ ಘಾಸಿ ಮಾಡ್ಬಿಟ್ಟ. ತಾತನ್ ಕೊಲೆಗೆ ಅವನೇ ಕಾರಣ. ಕೊಲೆಗಾರ ಅವನು. ಇಲ್ಲ ಇಲ್ಲ, ಇದು ಕನ್ಸ? ಒಂದ್ ವೇಳೆ ಇದು ನಿಜ ಆಗ್ಬಿಟ್ರೆ? ಇಲ್ಲ ಇಲ್ಲ, ಆ ರೀತಿ ಆಗ್ಬಾರ್ದು. ತಾತಂಗೇನಾಯ್ತು? ಬೇಡ, ನಾನು ಯಾವ ಮುಖ ಇಟ್ಕೊಂಡು ಮೇಡಮ್ಗೆ ಫೋನ್ ಮಾಡ್ಲಿ? ಅವ್ರು ಕೇಳೋ ಪ್ರಶ್ನೆಗಳಿಗೆ
ನನ್ನ ಹತ್ರ ಉತ್ತರ ಇಲ್ಲ. ಇವಾಗ ತಾತನ ಪರಿಸ್ಥಿತಿ ಏನಾಗಿದ್ಯೋ. ರಾಯ್ಗೆ ಫೋನ್ ಮಾಡ್ತೀನಿ. ಯಜಮಾನ್ರೆ, ರಾಘು ಸರ್ ಟಿಪ್ಸ್ ಕೇಳಕ್ಕೆ ಈ ಬ್ಯಾಚುಲರ್ ಬಾಯ್ಗೆ ಫೋನ್ ಮಾಡಿದ್ದಾರೆ. ಲೇ ಎಡವಟ್ರಾಯ, ಅವನು ನಿನಗೆ ಫೋನ್ ಮಾಡಿರ್ಲ ಕಣೋ, ಅವನು ನನಗೆ ಫೋನ್ ಮಾಡಿರೋದು. ಕೊಡಿಲಿ ಫೋನ್ ಕೊಡಿ. ಏನ್ ಜೆಂಟಲ್ಮ್ಯಾನ್, ಹೆಂಗಿದ್ದೀರಾ?